ಗುರು ಹಿರಿಯರು ಸಮಾನರಾದಂಥ ನನ್ನ ಎಲ್ಲ ಗುರುಗಳಿಗೆ ಹಾಗೆ ನನ್ನ ಸ್ನೇಹಿತರಿಗೆ ನಮಸ್ಕಾರ. ಹಾಗೆ ಈ ವಿಡಿಯೋ ಒಂದು ತುಂಬಾ ಸ್ಪೆಷಲ್ಲು. ನಾವಿರೋ ಜಾಗ ಬಂದು ಒಂದು ಪುಣ್ಯವಾದ ಜಾಗ ಇದು. ಈ ಜಾಗದ ಹೆಸರು ಬಂದು ನಿನ್ನೆ ಬಸವಣ್ಣ ಅಂತ. ಇಲ್ಲಿ ಬಸವಣ್ಣ ಬಂದು ಉದ್ಭವ ಆಗಿರೋಂಥ ಬಸವಣ್ಣ ನೀವು ನೋಡ್ಬೋದು, ತೋರಿಸ್ತೀನಿ. ಇವಾಗ ಉದ್ಭವ ಆಗಿರೋಂಥ ಬಸವಣ್ಣ ದೇವಸ್ಥಾನದ ಒಳಗಡೆನೆ ನಾನು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಸೊ ನೋಡಿ, ಬೇಕಾದರೆ ನೀವು ಬಂದು ಇಲ್ಲಿನ ಜನ ವಿಚಾರಿಸಿ ನೋಡಿ. ಬ್ಯಾಕ್ ಸೈಡ್ ಕಾಣ್ತಿದೆಯಲ್ಲ, ಅದೇ ಒಂದು ಉದ್ಭವ ಆಗಿರೋಂಥ ಬಸವಣ್ಣ, ಹಾಗೆ ಶಿವನ ಒಂದು ಇದು. ಸೊ ಆಮೇಲೆ ನೀವು ಇಲ್ಲಿ ಬಂದು ಬೇಕಾದ್ರೆ ಕೇಳಿ, ನಾನಾಗಿ ಏನು ಹೇಳ್ತಿಲ್ಲ. ಸೊ ಇದು ಪವಿತ್ರವಾದ ಜಾಗ, ಸೊ ಮಿಸ್ ಮಾಡ್ಕೊಂಬೇಡಿ. ನಾನು ಬೇರೆ ಯಾವ ಊರವರಲ್ಲ, ಈ ಪಕ್ಕದೂರನೇ. ಸೊ ಅದಕ್ಕೋಸ್ಕರ ನಾನು ನನ್ನ ಒಂದು ತಾಯಿ ನೆಲದ್ದು ಊರುಗಳ್ನ ಇಲ್ಲೇನಿದೆ ಒಂದು ವೈಶಿಷ್ಟ್ಯತೆ, ಒಂದು ಮುಖ್ಯವಾದ ಜಾಗ, ಒಂದು ಪುಣ್ಯವಾದ ಜಾಗನ ನಿಮಗೆ ತಿಳಿಸ್ಬೇಕು ಅಂತ ಬಂದಿದ್ದೀನಿ. ಸೊ ಯಾರ್ಯಾರೆಲ್ಲ ಹೊಸೊಬ್ಬರು ನೋಡ್ತಾ ಇದ್ದೀರಾ ನನ್ನ ವೀಡಿಯೋನ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ ಒತ್ತಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮಿಂದನೇ ಎಲ್ಲ, ನೀವು ಬೆಳೆಸಿದ್ರೆ ನಾವು ಬೆಳಿತೀವಿ. ಸೊ ಲೈಕ್ ಮಾಡೋದ್ರ ಮುಖಾಂತರ, ನೀವು ಲೈಕ್ ಮಾಡೋದ್ರಿಂದ ನಮಗೆ ಮೋಟಿವೇಶನ್ ಬರುತ್ತೆ. ಸೊ ಇವಾಗ ಇದ್ರ ಬಗ್ಗೆ ಒಂದೊಂದಾಗಿ ಹೇಳ್ತಾ ಹೋದರೆ ಸೊ ಜಾಸ್ತಿ ಲ್ಯಾಗ್ ಆಗೋದು ಬೇಡ, ಜಾಸ್ತಿ ಇದು ಮಾಡೋದು ಬೇಡ. ಸೊ ಇವಾಗ ಏನಂದರೆ ಈ ಒಂದು ತೋರಿಸ್ತೀನಿ ನಿಮಗೆ. ಇದೇ ನೋಡಿ, ನೀವು ನೋಡ್ತಾ ಇರ್ಬೋದು, ಇದೇ ದಿನ್ನೆ ಬಸವಣ್ಣ ಉದ್ಭವ ಬಸವಣ್ಣ ಸ್ವಾಮಿ ದೇವಸ್ಥಾನ. ಇಲ್ಲಿ ಬಂದಾಗ ಮಾತ್ರ ತುಂಬಾ ಪೀಸ್ಫುಲ್ಲಾಗಿರುತ್ತೆ, ಅಷ್ಟು ನೆಮ್ಮದಿಯಾಗಿರುತ್ತೆ ಇಲ್ಲಿ. ಹಾಗೆ ಇಲ್ಲೊಂದಷ್ಟು ದೇವ್ರುಗಳ್ನ ನೀವು ನೋಡ್ಬೋದು ಮೇಲ್ಗಡೆ ಎಲ್ಲ. ಅಬ್ಸರ್ವ್ ಮಾಡಿದ್ರೆ ನಿಮಗೆ ಕಾಣಿಸುತ್ತೆ. ಸ್ವಲ್ಪ ಇವೆಲ್ಲ ಯಾರೂ ತಂದಿಟ್ಟಿಲ್ಲ. ಸೊ ಇದು ತಾನಾಗಿ ಇಲ್ಲಿ ಉದ್ಭವ ಆಗಿರೋಂಥದ್ದು. ಸೊ ಇಲ್ಲಿ ಮುಂದೆ ಕಾಣ್ತಿದೆಯಲ್ಲ ಈ ಚಿಕ್ಕ ಗುಂಡು, ಇದು ಅಮ್ಮನವರು ಅನಿಸುತ್ತೆ. ಸೊ ಇದರಲ್ಲೂ ಅಷ್ಟೇ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ ನೀವು ನೋಡಿ, ಇದೆಯಲ್ಲ ಇಲ್ಲಿ, ಇದು ನಂದಿ, ಇದು. ಸೊ ಇದು ಗಣೇಶ ಅನಿಸುತ್ತೆ. ಸೊ ನೀವು ಹಾಗೆ ಇಲ್ಲಿ ಬಂದು ನಿಧಾನವಾಗಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಎಲ್ಲ ದೇವರುಗಳು ಕಾಣುತ್ತೆ. ಸರ್ಪಗಳು ನೋಡಿ ಇಲ್ಲಿ. ಸೊ ಇವಾಗ ಇನ್ನೊಂದು ಈ ವಿಷಯ ಏನು ಹೇಳ್ತೀನಂದರೆ, ಸೊ ಈ ಜಾಗದಲ್ಲಿ ದೇವಸ್ಥಾನ ಕಟ್ಟಬೇಕು ಅಂತ ತುಂಬ ಜನ ಓಡಾಡಿದ್ರು, ಬಟ್ ಆಗಲಿಲ್ಲ. ಯಾಕೆ ಅಂದರೆ ಈ ಒಂದು ದೇವ್ರಿಗೆ ಬಯಲಲ್ಲೇ ಇರಬೇಕು ಅಂತ ಒಂದು ಇಷ್ಟ. ದೇವಸ್ಥಾನಗಳು ಕಟ್ಟೋಕ್ಕೆ ಏನೇನೋ ಮಾಡಿದ್ರು, ಬಟ್ ಅದು ಆಗೋಕ್ಕೆ ಬಿಡಲಿಲ್ಲ ದೇವರು. ನನಗೆ ಇದೇ ಥರ ಇಷ್ಟ ಇರಬೇಕು ಅಂದ್ಬಿಟ್ಟು ಈ ಥರ ಒಂದು ಜಾಗನ ಇದು ಮಾಡ್ಕೊಂಡಿದ್ದೆ ದೇವರು. ಸೊ ಸುಮಾರು ವರ್ಷದಿಂದನೂ ದೇವಸ್ಥಾನಗಳು ಕಟ್ಟಬೇಕಂತ ತುಂಬ ಓಡಾಡಿದ್ರು, ಸೊ ಆಗಲಿಲ್ಲ. ಈ ಜಾಗದಲ್ಲಿ ವರ್ಷಕ್ಕೊಮ್ಮೆ ಇಲ್ಲೆಲ್ಲ ಒಂದು ಜಾತ್ರೆ ನಡೆಯುತ್ತೆ, ಯುಗಾದಿ ಹಬ್ಬದ ದಿನ. ಈ ಜಾಗದಲ್ಲೆಲ್ಲ ತುಂಬಿ ತುಳ್ಕಾಡ್ತಾ ಇರ್ತಾರೆ. ಸುಮಾರು ಬೇರೆ ರಾಜ್ಯ ಕಡೆಯಿಂದ ಬಂದಿರ್ತಾರೆ, ಬೇರೆ ಸ್ಟೇಟಿಂದನೂ ಬಂದಿರ್ತಾರೆ, ಅಷ್ಟು ಜನ ಇರ್ತಾರೆ, ಊರು ಬಂದಿರ್ತಾರೆ. ಸೊ ಈ ಒಂದು ದೇವ್ರನ್ನ ನೋಡೋಕೆ ಏನಿಲ್ಲ. ಆಮೇಲೆ ಇನ್ನೊಂದು ವಿಷಯ ಮುಖ್ಯವಾಗಿ, ಈ ಜಾಗಕ್ಕೆ ಬಂದಾಗ ನೀವು ಸ್ವಚ್ಛತೆಯನ್ನು ಕಾಪಾಡಬೇಕಾಗುತ್ತೆ. ಇಲ್ಲಿ ಪೇಪರು ಎಸೆಯೋದು, ಬಾಟಲ್ಗಳು ಎಸೆಯೋದು ಇವೆಲ್ಲ ಮಾಡಬಾರ್ದು. ಏನಿದೆ ಗ್ಲಾಸ್ಗಳ್ನ ಒಡೆಯೋದು ಇವೆಲ್ಲ ಮಾಡಿಕೊಡ್ದು. ಸೊ ಅಂಥ ಒಂದು ಪುಣ್ಯವಾದ ಜಾಗ ಇದು. ಯಾಕೆಂದರೆ ಇಲ್ಲಿ ಇರೋಂಥ ಬಸವಣ್ಣ ದೇವರು ಸುಮ್ಮನೆ ಅಲ್ಲ, ಸಖತ್ತು ಪವರ್ಫುಲ್ಲು. ನೀವು ಇಲ್ಲೇನಾದರೂ ಮಾಡಿದ್ರೆ ಸೊ ನಿಮಗೆ ತುಂಬಾ ಅಲ್ಲಿ ಪರಿಣಾಮ ಬೀರುತ್ತೆ ನೀವು ಹೋದ ಕಡೆ. ಸೊ ಅಂಥ ಇದು ನೀವು ನಂಬಿದ್ರೆ ಮಾತ್ರ ಈ ದೇವರು ತುಂಬಾ ಕೈ ಹಿಡಿಯುತ್ತೆ. ಸೊ ಹೇಳ್ತಾ, ಆಮೇಲೆ ಇಲ್ಲಿ ನಾನು ಚಿಕ್ಕ ವಯಸ್ಸಿಂದ ಬರ್ತಾಯಿದ್ದೀನಿ, ನನಗೆ ತುಂಬ ಒಳ್ಳೆಯದಾಗಿದೆ. ಸೊ ನೀವು ಯಾರ್ಯಾರೆಲ್ಲ ಬರಬೇಕು ಅಂದ್ಕೊಂಡಿದ್ದೀರಾ, ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇದು ಉದ್ಭವ ಆಗಿರೋದು ಯಾರೂ ತಂದಿಟ್ಟಿಲ್ಲ ನೋಡಿ, ಅಲ್ಲಿ ಕಾಣ್ತಾ ಇದೆಯಲ್ಲ ಚಿಕ್ಕದಾಗಿ ದಿನೇ ಬೆಳೀತಾರಂಥದ್ದು. ಮುಂದೆ ಇರೋದು ಶಿವ, ಏನು ಲಿಂಗ ಇದೆಯಲ್ಲ ಅದು. ಸೊ ಇದು ಯಾರೂ ತಂದಿಟ್ಟಿಲ್ಲ, ಪ್ಲೀಸ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ.
ಸೊ ಇಲ್ಲಿ ಚಿಕ್ಕದಾಗಿ ಬೆಳೀತಾ ಇದೆ ದಿನೇ. ಸೊ ಇಲ್ಲಿ ಒಂದು ಬಂದು ಎಲ್ಲರೂ ಪೂಜೆ ಮಾಡ್ಕೊಳ್ತಾರೆ ಸೋಮವಾರ. ಸೊ ಅಂಥ ಒಂದು ಸ್ಪೆಷಲ್ ಜಾಗ ಇಲ್ಲಿ. ನೀವು ನಂಬಿಕೆ ಇಟ್ಟು ನೀವು ಏನಾದರೂ ಮನಸ್ಸಲ್ಲಿ ಈಡೇರಿಕೆಗಳು ಏನಾದರೂ ಇದ್ದರೆ ಕೇಳಿದ್ರೆ ಈ ದೇವರು ನೆರವೇರಿಸ್ತಾರೆ. ಸೊ ಅಂಥ ಒಂದು ಶಕ್ತಿಶಾಲಿ ಇರೋಂಥ ಒಂದು ದೇವಸ್ಥಾನ ಇದು. ಸೊ ನೋಡ್ತಾ ಇರ್ಬೋದು. ಹಾಗೆ ಇನ್ನೊಂದು, ಈ ದೇವಸ್ಥಾನಕ್ಕೆ ಪುರಾತನ ಹಿನ್ನೆಲೆ ಇರೋಂಥ ಒಂದು ಇತಿಹಾಸ ಇದೆ. ಏನಂದರೆ ಸುಮಾರು 1500-2000 ವರ್ಷಗಳ ಹಿಂದೆ ಈ ದೇವಸ್ಥಾನ ಒಂದು ಉದ್ಭವ ಆಗಿರೋಂಥದ್ದು. ನಮ್ಮ ತಲೆಮಾರಲ್ಲ ಇದು, ಶತಮಾನಗಳ ಕಾಲ ಹಿಂದೆ, ಕ್ರಿಸ್ತಶಕಗಳು ಹಿಂದೆನೂ ಕೂಡ ಈ ಒಂದು ದೇವಸ್ಥಾನ ಆಗಿರೋವಂಥದ್ದು. ಈ ಮರಗಳೆಲ್ಲ ಅಷ್ಟು ವರ್ಷದಿಂದನೂ ಕೂಡ ಇದೆ, ಜೀವಂತವಾಗಿದೆ. ಸೊ ಇಲ್ಲೆಲ್ಲ ನೋಡಿ, ಇದೆಲ್ಲ ಜಾತ್ರೆ ಆದಮೇಲೆ ತುಂಬಾ ಜಾಸ್ತಿ ಜನ ಇಲ್ಲಿ ಓಡಾಡ್ತಿರ್ತಾರೆ. ಇಲ್ಲಿ ನೋಡೋಕ್ಕೇ ಒಂದು ಖುಷಿಯಾಗುತ್ತೆ. ಇದು ದಿನ್ನೆ ಬಸವಣ್ಣ ಅಂತ ಹೇಳ್ತಾ, ಇದು ಬಂದು ದೊಡ್ಡಬಳ್ಳಾಪುರ ತಾಲೂಕಿಂದ ಒಂದು 8 ಕಿಲೋಮೀಟ್ರು ಆಚೆ ಮರಳನಹಳ್ಳಿ ಒಂದು ಹತ್ರ ಬಂದರೆ ದಿನ್ನೆ ಬಸವಣ್ಣ ಅಂತ ಕೇಳಿದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ. ಸೊ ಅಂಥ ಒಂದು ಪುಣ್ಯವಾದ ಜಾಗ ಇದು. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಂತ ಹೇಳ್ತಾ, ಹಾಗೆ ಇನ್ನೊಂದು ಏನು ಹೇಳಬೇಕಾಯ್ತು ಅಂದರೆ, ಇದು ರಾಜರ ಕಾಲದಲ್ಲಿ ಯಾರು ನಿರ್ಮಾಣ ಮಾಡಿರೋದಲ್ಲ. ಸೊ ಅವ್ರ ಕಾಲದಲ್ಲೂ ಕೂಡ ಇದು ಉದ್ಭವ ಆಗಿರೋದು. ಇದು ಅವರು ಇಲ್ಲಿ ಎಲ್ಲ ಪೂಜೆ ಮಾಡ್ತಿದ್ರು. ಅಂದರೆ ಯಾರು ಗಂಗರು, ಹರ್ಷವರ್ಧನ, ಸುಮಾರು ರಾಜರು ಎಲ್ಲ ಬಂದೋಗಿದ್ದಾರೆ. ಇಲ್ಲಿ ಮರಳನಹಳ್ಳಿಯಲ್ಲೂ ಕೂಡ ಒಂದು ಇತಿಹಾಸ ಇದೆ. ದೇವಸ್ಥಾನಗಳಾಗಿರ್ಬೋದು, ಅಲ್ಲಿ ಸಿಕ್ಕಿರೋಂಥ ಒಂದು ಏನು ಹೇಳ್ತಾರೆ ವೀರ್ಗಲ್ಲುಗಳು ಇಲ್ಲೆಲ್ಲ ಇದೆ. ವಿಷ್ಣುವಿನ ವೀರ್ಗಲ್ಗಳು, ಹಾಗೆ ಎಲ್ಲ ಸುಮಾರು ವೀರ್ಗಲ್ಗಳಿದೆ, ನೀವು ಬಂದು ನೋಡ್ಬೋದು. ಸೊ ಇವಾಗ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹರ ಹರ ಮಹಾದೇವ, ಓಂ ನಮಃ ಶಿವಾಯ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.